ಭಾರತ್ ಮಾತಾ ಕಿ ಕಿಲ್ಲರ್ ಪ್ರಿಯಾಂಕಾ ಖರ್ಗೆ ವಿರುದ್ಧ ರಾಜ್ಯಾದ್ಯಂತ ಒಂದು ದೊಡ್ಡ ಹೋರಾಟವನ್ನು ಹಮ್ಮಿಕೊಂಡಿದೆ. ಈಗಾಗಲೇ ಸಾಂಕೇತಿಕವಾಗಿ ಮುಂದಿನ ದಿನ ಬೆಂಗಳೂರಿನಲ್ಲಿ ಪ್ರಾರಂಭ ಆಗಿದೆ. ಇವತ್ತು ಎಲ್ಲಾ ಜಿಲ್ಲೆಗಳಲ್ಲಿ ಈ ಒಂದು ಹೋರಾಟ ಇದೆ. ಇವತ್ತು ಮಂಡ್ಯದಲ್ಲಿ ಈ ಒಂದು ಹೋರಾಟವನ್ನ ಪ್ರಾರಂಭ ಮಾಡಿದೆ. ಪ್ರಾರಂಭಿಕವಾಗಿ ಈ ಭಾಗದ ಹಿರಿಯ ಮುಖಂಡರು, ಒಕ್ಕಲಿಗರ ಸಂಘದ ನಿರ್ದೇಶಕರು, ಬಿಜೆಪಿಯ ನಾಯಕರಾಗಿರ್ತಕ್ಕಂಥ ಅಶೋಕ್ ಜಯರಾಮ್ ಅವರು ಈ ಸಭೆಯನ್ನು ಕುರಿತು ಮಾತಾಡ್ತಾರೆ. ಆದ್ರೆ ಮುಂದುವರೆದಂತೆ ಇವತ್ತು ನಮ್ಮ ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಅವರದೇ ಆದಂತ ಶ್ರಮದಿಂದ ಬದುಕನ್ನು ಕಟ್ಕೊಂಡು ಬರ್ತಾರೋ ಅವರು ಕೂಡ ಇವತ್ತು ನೇಣಿಗೆ, ಸಾವಿಗೆ, ಆತ್ಮಹತ್ಯೆಗೆ, ರೈಲಿಗೆ ತಲೆ ಕೊಟ್ಟು ಸಾಯುವಂತ ಪರಿಸ್ಥಿತಿ ಇವತ್ತು ಬರ್ತಾ ಇದೆ. ಇವತ್ತು ಈ ಅಧಿಕಾರಿಗಳ, ಸಚಿವರ, ಕಾಂಗ್ರೆಸ್ ನಾಯಕರ ಒಂದು ಒತ್ತಡಕ್ಕೆ ಇವತ್ತು ಅಧಿಕಾರಿಗಳು ಎಲ್ಲ ಇಲಾಖೆಗಳಲ್ಲಿ ನೋಡ್ತಾ ಬರ್ತಾ ಇದ್ದೀವಿ. ಅವರ ದುರಾಡಳಿತವನ್ನ ಸಹಿಸಕ್ಕಾಗ್ದೇನೆ, ಅವರ ಭ್ರಷ್ಟಾಚಾರವನ್ನ ನೋಡಕ್ಕಾಗ್ದೇನೆ ಇವತ್ತು ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾ ಇರೋದು ಒಂದ್ ಕಡೆ ಆಯ್ತು ಅಂತ ಹೇಳಿದ್ರೆ, ಇತ್ತೀಚೆಗೆ ಕೆಲವೇ ದಿವಸದಲ್ಲಿ ಒಬ್ಬ ಪ್ರಾಮಾಣಿಕ ಗುತ್ತಿಗೆದಾರ ಇವತ್ತು ಪ್ರಿಯಾಂಕಾ ಖರ್ಗೆ ಅವರ ಒಂದು ಭ್ರಷ್ಟಾಚಾರಕ್ಕೆ ಸಿಲುಕಿ ಅವರು ಇವತ್ತು ರೈಲಿಗೆ ತಲೆ ಕೊಟ್ಟು ಸಾಯುವಂತ ಪರಿಸ್ಥಿತಿ ಇವತ್ತು ಬಂದಿದೆ. ಮುಂದುವರೆದಂತೆ ನಮ್ಮ ನಾಯಕರಾದಂತ ಸಿ.ಟಿ. ರವಿರವ್ರನ್ನ ಯಾವ ರೀತಿ ಅವರು ಪೊಲೀಸ್ ಇಲಾಖೆಯನ್ನ ದುರುಪಯೋಗ ಪಡ್ಕೊಂಡು ಪೊಲೀಸ್ ಇಲಾಖೆ ರಕ್ಷಣೆ ಕೊಡುವಂತ ಪೊಲೀಸ್ ಇಲಾಖೆಯನ್ನ ಒಂದು ರೀತಿ ಸುಪಾರಿ ಕಿಲ್ಲರ್ಗಳಾಗಿ ಪರಿವರ್ತನೆ ಮಾಡಿ ಒಬ್ಬ ಕೇಂದ್ರ ಮಟ್ಟದಲ್ಲಿ ಸೇವೆಯನ್ನ ಸಲ್ಲಿಸಿದಂತ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ನಾಯಕನನ್ನ, ಮಾಜಿ ಸಚಿವರನ್ನ ಇವತ್ತು ಅವ್ರನ್ನ ಎತ್ಕೊಂಡು ಹೋಗಿ ಇಡೀ ರಾತ್ರಿ ಅವ್ರನ್ನ ಸುತ್ತಾಡಿಸಿ ಎಲ್ಲೋ ಒಂದ್ ಕಡೆ ಎನ್ಕೌಂಟರ್ ಮಾಡುವಂತ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತು ಅಂತ ಹೇಳಿದ್ರೆ ಇವರ ಅಹಂಕಾರದ ಮದ ಎಲ್ಲಿ ತಲುಪಿದೆ ಅಂತ ಹೇಳಿ ನೀವಂತೂ ನೋಡ್ತಾ ಇದ್ದೀರಾ. ಇದು ಮುಂದಿನ ದಿವಸಗಳಲ್ಲಿ ಸಾಮಾನ್ಯ ಜನರಿಗೂ ಕೂಡ ತಟ್ಟುತ್ತೆ. ಕೇವಲ ನಾಯಕರುಗಳಿಗೆ, ಗುತ್ತಿಗೆದಾರಗಳಿಗೆ ಇದು ಆಗುತ್ತೆ ಅಂತ ಹೇಳಿದ್ರೆ ಇದು ತಪ್ಪಾಗ್ತದೆ. ಮುಂದಿನ ದಿವಸಗಳಲ್ಲಿ ಸಾಮಾನ್ಯ ಪ್ರಜೆಗಳು ಕೂಡ ಇಂಥ ಪರಿಸ್ಥಿತಿಗೆ ಸಿಲುಕೊಂತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದರಿಂದ ನಾವೆಲ್ಲರೂ ಸೇರಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಇವತ್ತು ನಮ್ಮ ರಾಜ್ಯ ನಾಯಕರಾದಂತ ಅಶ್ವಥ್ ನಾರಾಯಣ ಸಮ್ಮುಖದಲ್ಲಿ ಇವತ್ತು ಎಲ್ಲಾ ಕಡೆ ನಾವು ಇಡೀ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ಈ ಒಂದು ಜಾಗೃತಿಯನ್ನ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇಲ್ಲಿಗೆ ನಿಲ್ಲೋದಿಲ್ಲ. ರಾಜ್ಯ ಮಟ್ಟದಲ್ಲಿ ಕೂಡ ಈ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತು ಒಗೆಯೋದಕ್ಕೆ ನಾವೆಲ್ಲರೂ ಸೇರಿ ಮುಂದಾಗೋಣ, ಜನರನ್ನ ಜಾಗೃತಿಗೊಳಿಸೋಣ ಅಂತ ಹೇಳ್ತಾ ನಾವೆಲ್ಲರೂ ಸೇರಿ ಪ್ರಜೆಗಳಲ್ಲಿ ಈ ಒಂದು ಜಾಗೃತಿಯನ್ನ ಮೂಡಿಸಿ ಮುಂದಿನ ದಿವಸಗಳಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆಯುವಂತ ಸಂದರ್ಭವನ್ನ ನಾವೆಲ್ಲರೂ ಸೃಷ್ಟಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಡಾಕ್ಟರ್ ಇಂದ್ರೇಶ್ ಅಣ್ಣವರೇ, ಅಶ್ವಥ್ ಅಣ್ಣವರೇ, ಸಿದ್ದರಾಮಣ್ಣವರೇ, ಅಶೋಕ್ ಜಯರಾಮ್ ಅವರೇ, ಶ್ರೀಧರಣ್ಣ ಅವರೇ, ಇಲ್ಲಿರ್ತಕ್ಕಂಥ ಎಲ್ಲ ಬಿಜೆಪಿಯ ಕಾರ್ಯಕರ್ತ ಬಂಧುಗಳೇ, ಈ ಕಾಂಗ್ರೆಸ್ ಸರ್ಕಾರ ತುಘಲಕ್ ರೀತಿಯ ದರ್ಬಾರ್ ಮಾಡ್ತಾ ಇರ್ತಕ್ಕಂಥದ್ದು, ಅಂಧ ದರ್ಬಾರ್ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಯಾವ್ದಾದ್ರು ಇದ್ರೆ ದೀನ್ ದಲಿತರ ವಿರೋಧಿ, ರೈತ ವಿರೋಧಿ ಸರ್ಕಾರ, ರೈತರ ಮತ್ತೆ ದಲಿತರ, ಹಿಂದುಳಿದ ವರ್ಗದವರ ಹೆಸರಿನಲ್ಲಿ ಇವರು ಅಧಿಕಾರ ಮಾಡ್ತಾರೆ. ಹಿಂದುಳಿದ ವರ್ಗದಂತ ಅಹಿಂದ ಸಭೆ ಮೇಲೆ ಸಭೆ ಮಾಡ್ತಾರೆ. ಪ್ರಿಯಾಂಕಾ ಖರ್ಗೆ ಪ್ರತಿಯೊಂದು ವಿಚಾರಗಳಿಗೂ, ಪ್ರತಿಯೊಂದು ಬಿಜೆಪಿ ನಾಯಕರ ಹೇಳಿಕೆಗಳಿಗೂ ಮೂಗು ತೋರಿಸ್ತಕ್ಕಂಥ ಈ ಅವಿವೇಕಿ ಪ್ರಿಯಾಂಕಾ ಖರ್ಗೆ ಒಬ್ರು ಪ್ರಾಮಾಣಿಕ ಗುತ್ತಿಗೆದಾರ, ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರು ತನಿಖೆ ಪೂರ್ಣ ಆಗೋವರೆಗೂ ನಾವು ಸಿಬಿಐ ಕೊಡಿ ಅಂತ ಬಿಜೆಪಿ ಸರ್ಕಾರದವರು ಒತ್ತಾಯ ಮಾಡ್ತಾ ಇದ್ದೇವೆ. ಆದ್ರೆ ಅವರು ರಾಜ್ಯ ಸರ್ಕಾರದ ಅಲ್ಲೇ ಒಂದು ತನಿಖೆ ಮಾಡ್ತೀವಿ, SIT ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ SIT ತನಿಖೆನೂ ರಚನೆ ಮಾಡಿದ್ದಾರೆ ತಂಡನೂ. ಅಲ್ಲಿವರೆಗಾದ್ರೂ ಅವರ ನೈತಿಕತೆ ಹೊತ್ತು ಅವರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು. ಏನು ದಲಿತರ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಖರ್ಗೆ ಅವರು ದಲಿತರಿಗೆ ಮೀಸಲಾಗಿದ್ದ, SC ST ಜನಾಂಗಕ್ಕೆ ಮೀಸಲಾಗಿದ್ದ ಎಲ್ಲ ಅನುದಾನವನ್ನು ಬೇರೆ ಬೇರೆ ಕಡೆ ಉಪಯೋಗಿಸ್ಕೊತಾ ಇದ್ರು. ಬಾಯಿಗೆ ಬೀಗ ಹಾಕಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಯಾವ ನೈತಿಕತೆ ಇಟ್ಕೊಂಡು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ, ಮಂತ್ರಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇದೇ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಳೆದ 7 ತಿಂಗಳಿಂದ 600 ಕೋಟಿಗೆ ಹೆಚ್ಚು ರೈತರಿಗೆ ಕೊಡಬೇಕಾಗಿರ್ತಕ್ಕಂಥ ಹಾಲಿನ ಪ್ರೋತ್ಸಾಹ ಧನವನ್ನು ಕೊಟ್ಟಿಲ್ಲ. ರೈತರ ವಿರುದ್ಧ, ದೀನ್ ದಲಿತರ ವಿರುದ್ಧ ಸದಾ
ಜೊತೆಲಿರ್ತೇವೆ ಅನ್ನುವಂತ ಆಶ್ವಾಸನೆಯನ್ನು ಕೊಟ್ಟು ಅವ್ರ ಮೇಲೆ ತುಚ್ಛ ಮನಸ್ಥಿತಿಯನ್ನು ಇಟ್ಕೊಂಡು ಅವ್ರಿಗೆ ಮೀಸಲಿದ್ದಂತೆ ಎಲ್ಲ ಅನುದಾನವನ್ನ ದುರ್ಬಳಕೆ ಮಾಡಿಕೊಂಡು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ಈ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ, ದಲಿತ ವಿರೋಧಿ ಮತ್ತೆ ಅಭಿವೃದ್ಧಿ ಪೂರಕ. ನೀವು ಯಾವ ಹಳ್ಳಿಗೋದ್ರೂ ರಸ್ತೆಗಳು, ಗುಂಡಿ ಮುಚ್ಚಲಿಕ್ಕೆ ಅವ್ರ ಹತ್ರ ಹಣ ಇಲ್ಲ. ನಾವು ಗ್ಯಾರಂಟಿ ಕೊಡಬೇಡಿ ಅಂತ ಹೇಳೋದಿಲ್ಲ, ಆದ್ರೆ ಗ್ಯಾರಂಟಿಗೆ ಕೊಡ್ತಕ್ಕಂಥ ಹಣ ಬೇರೆ ಬೇರೆಯಿಂದ ವಸೂಲಿಯಾದಂತ ಹಣವನ್ನು ನೀವೆಲ್ಲೂ ಕಳಿಸ್ತಾ ಇದ್ದೀರಿ. ಕಾಂಗ್ರೆಸ್ ಸರ್ಕಾರ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಎದುರಿಸತಕ್ಕಂತ ಚುನಾವಣೆ ಮಾಡಲಿಕ್ಕೆ ಈ ಕರ್ನಾಟಕ ರಾಜ್ಯದಲ್ಲಿ ಲೂಟಿ ಮಾಡಿ ಇಡೀ ದೇಶದ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಲಿಕ್ಕೆ ನಮ್ಮ ರಾಜ್ಯದ ಹಣವನ್ನ ಲೂಟಿ ಹೊಡಿತಾ ಇದ್ದಾರೆ. ಮತ್ತೊಮ್ಮೆ ಈ ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿ, ರೈತ ವಿರೋಧಿ, ಎಲ್ಲ ಅಭಿವೃದ್ಧಿಯ ವಿರೋಧವಾಗಿ ಇವರು ನಡ್ಕೊಳ್ತಾ ಇದ್ದಾರೆ. ಆ ಒಬ್ಬ ಏನು ಪ್ರಾಮಾಣಿಕ ಗುತ್ತಿಗೆದಾರ ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ಇವತ್ತೇ ತತ್ಕ್ಷಣದಿಂದಲೇ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆಯನ್ನ ನೀಡಿ ತನಿಖೆಗೆ ಅವರು ಸಹಕಾರ ಮಾಡಬೇಕು ಅಂತ ಹೇಳ್ತಾ ಆ ಒಬ್ಬ ಏನು ಗುತ್ತಿಗೆದಾರನ ಆತ್ಮಕ್ಕೆ ಶಾಂತಿ ಸಿಗಲಿ. ಮಂಡ್ಯ ಜಿಲ್ಲೆ ಎಲ್ಲ ಬಿಜೆಪಿ ಕಾರ್ಯಕರ್ತರು ಅವನ ಕುಟುಂಬದ ಪರ, ನ್ಯಾಯದ ಪರ ನಿಲ್ಲುವಂತ ಕೆಲಸ ಮಾಡೋಣ ಅಂತ ಹೇಳಿ ನನ್ನ ಮಾತು ಮುಗಿಯುತ್ತಾರೆ. ಇವತ್ತು ಈ ಕಾಂಗ್ರೆಸ್ ಸರ್ಕಾರದ ಒಂದೂವರೆ ವರ್ಷದ ಆಡಳಿತದಲ್ಲಿ ನಾವು ನೋಡ್ತಾ ಬರ್ತಾ ಇರೋದು ಏನಂತ ಹೇಳಿದ್ರೆ, ಈ ಒಂದು ದುರಾಡಳಿತದ ಭಾರತ್ ಮತಕ್ಕೆ, ಭಾರತ್ ಮತಕ್ಕೆ, ಬಿಜೆಪಿಯ ಜನಪರ ಹೋರಾಟಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಕೊಲೆಗಡಕ ಕಾಂಗ್ರೆಸ್ ಸರ್ಕಾರಕ್ಕೆ, ಕಿಲ್ಲರ್ ಪ್ರಿಯಾಂಕಾ ಖರ್ಗೆಗೆ, ಕಿಲ್ಲರ್ ಪ್ರಿಯಾಂಕಾ ಖರ್ಗೆಗೆ, ಕಿಲ್ಲರ್ ಪ್ರಿಯಾಂಕಾ ಖರ್ಗೆಗೆ ಮಂಡ್ಯ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದ ಸ್ನೇಹಿತರಾದಂತ ಡಾಕ್ಟರ್ ಇಂದ್ರೇಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಂತ ಶ್ರೀರಂಗಪಟ್ಟಣದ ಶ್ರೀಯುತ ಸಚಿನ್ ಅವರೇ, ಇದೀಗ ತಾನೇ ಮಾತಾಡಿದಂತ ಸಿದ್ದರಾಮೇಗೌಡ, ಶ್ರೀಧರ್ ಅವರೇ ಮತ್ತು ಅಶೋಕ್ ಜಯರಾಮ್ರವರೇ, ವಿದ್ಯಾಕ್ನವರೇ, ವಿವಿಧ ಮೋರ್ಚಾ ಪದಾಧಿಕಾರಿಗಳು, ಉಪಸ್ಥಿತ ಎಲ್ಲ ಬಂಧುಗಳೇ, ಇವತ್ತು ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲ ಸಮೂಹ ಮಾಧ್ಯಮದ ಸ್ನೇಹಿತರೆ, ಇವತ್ತೀಗಾಗಲೇ ಈ ಸರ್ಕಾರ ಬಂದಾಗಲಿಂದ ಪ್ರಾರಂಭದಿಂದ ಕಳೆದ ವರ್ಷ ಚಂದ್ರಶೇಖರ್ ಅನ್ನತಕ್ಕಂಥ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಶಿವಮೊಗ್ಗ ಆಗಿದ್ಮೇಲೆ 97 ಕೋಟಿ ತಿನ್ನೋದಿಕ್ಕೆ ಅವಕಾಶ ಮಾಡಿಕೊಟ್ರ ಕಾಂಗ್ರೆಸ್ ಹೈಕಮಾಂಡ್. ಖರ್ಗೆ ಅವರು ಉತ್ತರ ಕೊಡಬೇಕಿದ್ದಕ್ಕೆ, ಪ್ರಿಯಾಂಕಾ ಖರ್ಗೆ ಅವರು ಮಾಡಿರ್ತಕ್ಕಂಥ ಅನ್ಯಾಯಕ್ಕೆ ಖರ್ಗೆ ಅವರು ಉತ್ತರ ಕೊಡಬೇಕು. 197 ಕೋಟಿ ಅವ್ಯವಹಾರ ಆಗಿದೆ, ಇಲ್ಲ ಬರೀ 97 ಕೋಟಿ ಅಂತ ಸಿದ್ದರಾಮಯ್ಯ ಉತ್ತರ ಕೊಡ್ತಾರೆ. ಕರ್ನಾಟಕದ ದುಡ್ಡನ್ನ ಆಂಧ್ರದ, ತೆಲಂಗಾಣದ ಚುನಾವಣೆಗೆ ಬಳಸ್ಕೊಂಡ್ರು. ಕರ್ನಾಟಕದ ಟ್ಯಾಕ್ಸ್ ಬಗ್ಗೆ ಮಾತಾಡ್ತಾರೆ ಸಿದ್ದರಾಮಯ್ಯನವರು. ಕರ್ನಾಟಕದ ದುಡ್ಡು ಆಂಧ್ರ ಮತ್ತು ತೆಲಂಗಾಣದಲ್ಲಿ ಖರ್ಚು ಮಾಡಲಿಕ್ಕೆ ಲೂಟಿ ಹೊಡ್ಕೊಂಡವರು. ಇವರು ಹೇಳ್ತಾರೆ ಬಿಜೆಪಿ ಸರ್ಕಾರದಲ್ಲಿ 40% ಇತ್ತು, ಆ ದುಡ್ಡನ್ನೆಲ್ಲ ತೆಗೆದು ನಾವು ಗ್ಯಾರಂಟಿ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ. ಇವತ್ತು ಅಭಿವೃದ್ಧಿಗೆ ದುಡ್ಡು ಕೊಡ್ತಾ ಇಲ್ಲ, ಅಭಿವೃದ್ಧಿಗೆ ದುಡ್ಡು ಶೂನ್ಯ ಆಗಿದೆ, 0 ಆಗಿದೆ. ಕೆಲಸ ಮಾಡಿರ್ತಕ್ಕಂಥ ಗುತ್ತಿಗೆದಾರರಿಗೆ ದುಡ್ಡು ಕೊಡ್ತಾ ಇಲ್ಲ. ಕೆಂಪಣ್ಣನ ಉಪಯೋಗಿಸಿಕೊಂಡು ನಮ್ಮ ಸರ್ಕಾರದ ಮೇಲೆ ಅಲಿಗೇಷನ್ ಮಾಡಿಸಿದ್ರು. ಇವತ್ತು ಕೆಂಪಣ್ಣನೂ ಇಲ್ಲ. ಕೆಂಪಣ್ಣನ ತರನೇ ಕಂಪ್ಲೇಂಟ್ ಮಾಡಿದಂತ ಉಮಾಪತಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ. ಆಂಧ್ರ ಚುನಾವಣೆ ಸಂದರ್ಭದಲ್ಲಿ ಉಮಾಪತಿ ಮನೆಯಲ್ಲಿ ಕಂತೆ ದುಡ್ಡನ್ನ ಸಿಕ್ಕಿ ಇನ್ಕಮ್ ಟ್ಯಾಕ್ಸ್ ಸೈಡ್ ಮಾಡಿದಾಗ ಯಾವುದು ಸ್ವಾಮಿ ದುಡ್ಡು? ಇವತ್ತು ಚಂದ್ರಶೇಖರ್ ಆತ್ಮಹತ್ಯೆ ಆಯಿತು. ಎರಡನೇದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪಿಎ ಬಸವರಾಜು ಮತ್ತು ಕಬೀರ್ ಮೇಲೆ ಅಲಿಗೇಷನ್ಸ್ ಮಾಡಿ ಒಬ್ಬ ರುದ್ರಣ್ಣ ಎಡವಣ್ಣನರ್ ಅಂತೇಳಿ ತನ್ನ ಕಚೇರಿನಲ್ಲಿ, 2nd ಡಿವಿಷನ್ ಕ್ಲರ್ಕ್, ತನ್ನ ಕಚೇರಿನಲ್ಲಿ ನನಗೆ ಸಾವಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಿಎ ಕಾರಣ ಅಂತೇಳಿ ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಂಡ. ಇಬ್ಬರಾದ್ರು. ಮೂರನೇರು ನರಸಿಂಹಮೂರ್ತಿ, ಮೂರನೇರು ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ಮತ್ತು ಚೆನ್ನಾರೆಡ್ಡಿ ಮಗನ ಮೇಲೆ, ಪಪ್ಪಣ್ಣಗೌಡನ ಮೇಲೆ ಅಲಿಗೇಷನ್ ಮಾಡಿ ಪರಶುರಾಮ್ ಅನ್ನತಕ್ಕಂಥ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಸೂಸೈಡ್ ಮಾಡ್ಕೊಳ್ತಾರೆ. ಅಧಿಕಾರಿಗಳು, ಇವತ್ತು ಪ್ರಾಮಾಣಿಕ ಅಧಿಕಾರಿಗಳು ಈ ಸರ್ಕಾರದಲ್ಲಿ ಬದುಕಲಿಕ್ಕೆ ಆಗ್ತಾ ಇಲ್ಲ. ಅವ್ರ ಮನೆಯ ಕುಟುಂಬದವರು ಹೇಳ್ತಾರೆ 20 ಲಕ್ಷ ಕೊಟ್ಟಿದ್ದು
ಇನ್ನೂ ದುಡ್ಡು ಕೇಳೋರು ಎಲ್ಲಿಂದ ದುಡ್ಡು ತಂದ್ಕೊಡೋದು ತಡ್ಕೊಳಕ್ಕಾಗ್ಲಿಲ್ಲ. ನಮ್ಮ ಯಜಮಾನರು ಆತ್ಮಹತ್ಯೆ ಮಾಡ್ಕೊಂಡ್ರಂತ ಹೆಣ್ಮಗಳು ಕಣ್ಣೀರನ್ನ ಹಾಕ್ತಾಳೆ. 4ನೇದು ರಾಮನಗರ ಜಿಲ್ಲೆಯಲ್ಲಿ ಲಾರಿ ಮಾಲೀಕ, ಕ್ರಷರ್ಸ್ ಲಾರಿ ಮಾಲೀಕ ನಾಗೇಶ್ ಅಂತ ಹೇಳಿ ನಿಮ್ಗೆಲ್ಲ ಗೊತ್ತಿರಬಹುದು. ಸಿದ್ದರಾಮಯ್ಯನವರ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿ ಪಾದಯಾತ್ರೆ ಮಾಡುವಂತ ಸಂದರ್ಭದಲ್ಲಿ ರಾಮನಗರದ ಮೈಸನ್ ಜುವಾಲಜಿ ಡಿಪಾರ್ಟ್ಮೆಂಟಿನ ಆವರಣದಲ್ಲಿ ನಾಗೇಶ್ ಅನ್ನತಕ್ಕಂಥ ಲಾರಿ ಮಾಲೀಕ ಆತನಿಗೆ ಲಂಚವನ್ನ ಕೇಳ್ತಾರೆ. ಲಂಚ ಕೊಡಕ್ ನನ್ನ ಹತ್ರ ದುಡ್ಡಿಲ್ಲ, ಲಾರಿ ಮಾರಿ ದುಡ್ಡು ಕೊಡಬೇಕು, ದಯಮಾಡಿ ಲಾರಿ ಬಿಟ್ಬಿಡಿ ಅಂತ ಕೇಳಿದಾಗ ಆ ಲಾರಿ ಮೇಲೆ 8 ಲಕ್ಷ ರೂಪಾಯಿ ಪೆನಾಲ್ಟಿಯನ್ನು ಹಾಕ್ತಾರೆ. ನೀನು ಲಾರಿಗೆ GPS ಹಾಕಿದೀವಿ, ಇಲ್ಲಿಗಲ್ ಆಗಿ ನೀನು ಎಂಸೆಂಡ್ ಅನ್ನ ತುಂಬಿಕೊಂಡು ನೀವು ಬೇರೆ ಕಡೆ ಮಾರಿದ್ಯಾ, ಕದ್ದು ಮಾರಿದ್ಯಾ ಅಂತೇಳಿ ಆತನ ಮೇಲೆ 8 ಲಕ್ಷ ರೂಪಾಯಿ ಕೇಸ್ ಹಾಕ್ದಾಗ ವಿಧಿ ಇಲ್ಲದೆ ನಾಗೇಶ್ ಅನ್ನತಕ್ಕಂಥ ಲಾರಿ ಮಾಲೀಕ ಆ ಕಾಂಪೌಂಡ್ ಒಳಗಡೆ ಸೂಸೈಡ್ ಅನ್ನು ಮಾಡಿಕೊಳ್ತಾರೆ. ಇನ್ನೊಬ್ಬ ಬಿಡದಿನಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಂತ ತಿಮ್ಮೇಗೌಡನ ಮೇಲೆ ಹಲವಾರು ಕೇಸ್ ಹಾಕಿದ್ರು. ಆ ಕೇಸು ನನಗಿನ ಪ್ರಾಣ ಕಳ್ಕೊಳ್ಳೋದ್ರಿಂದ ಗಟ್ಟಿ ನನ್ನ ಕೈನಲ್ಲಿ ಆಗ್ತಾರೆ ಅಂತೇಳಿ ತನ್ನ ತೋಟದ ಮನೆಯಲ್ಲಿ ತಿಮ್ಮೇಗೌಡ ಅಂತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ಸೂಸೈಡ್ ಮಾಡ್ಕೊಳ್ತಾರೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.